ಯಾರ್ಯಾರು 2026ರಲ್ಲಿ ಹೊಸದಾಗಿ ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ದೀರಿ, ನಿಮಗಾಗಿ ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ಬಿಸ್ನೆಸ್ ಅಪಾರ್ಚುನಿಟಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಹೌದು, ಜೊತೆಗೆ ಶಾಪ್ ಇಟ್ಕೊಂಡು ಕೂಡ ಮಾಡ್ಬೋದು. ಈ ಬಿಸ್ನೆಸ್ಸನ್ನು ಶುರು ಮಾಡಬೇಕಾದ್ರೆ ಯಾವುದೇ ರೀತಿಯಲ್ಲಿ ಎಜುಕೇಷನ್ ಕೂಡ ನಿಮಗೆ ಬೇಕಾಗಿಲ್ಲ. ಯಾರು ಬೇಕಿದ್ರೂ ಇದನ್ನು ಮಾಡ್ಬೋದು. ಜೊತೆಗೆ ನೀವು ಹಳ್ಳಿಯಲ್ಲಿರಿ ಅಥವಾ ಸಿಟಿಯಲ್ಲಿರಿ, ಯಾವುದೇ ಪ್ಲೇಸಲ್ಲಿದ್ದರೂ ಕೂಡ ಇದನ್ನು ನೀವು ಆರಾಮ್ಸೆ ಮಾಡ್ಬೋದು. ಹಾಗಾದರೆ ಈ ಬಿಸ್ನೆಸ್ ಯಾವುದು, ಯಾವ ರೀತಿ ನೀವು ಶುರು ಮಾಡಬೇಕು, ಏನೆಲ್ಲ ಬೇಕಾಗುತ್ತೆ, ಎಲ್ಲಿಂದ ನೀವು ಇದನ್ನು ಮಾಡಬೇಕಾಗುತ್ತೆ, ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅದೇ ರೀತಿಯಾಗಿ ವಿಡಿಯೋಗೊಂದು ಲೈಕ್ ಮಾಡಿ. ಲೈಕ್ ಮಾಡಿದರೆ ಇದೇ ರೀತಿ ಹೆಚ್ಚಿನ ಬಿಸ್ನೆಸ್ ವಿಡಿಯೋಗಳ ಬಗ್ಗೆ ವಿಡಿಯೋ ಮಾಡೋಕ್ಕೆ ನಮಗೆ ಸಪೋರ್ಟಿವ್ ಆಗಿರುತ್ತೆ. ಹಾಗಾಗಿ ಒಂದು ಲೈಕ್ ಕೊಟ್ಟು, ಜೊತೆಗೆ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ದೀರಾ, ನಿಮ್ಮ ಜಿಲ್ಲೆ ಹೆಸರನ್ನು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇನ್ನು ಈ ಬಿಸ್ನೆಸ್ ಬಗ್ಗೆ ಹೇಳಬೇಕಂದ್ರೆ ಈ ಬಿಸ್ನೆಸ್ ಬೇರೆ ಯಾವುದೂ ಅಲ್ಲ, ಪೇಪರ್ ಪ್ಲೇಟ್ ಮೇಕಿಂಗ್ ಬಿಸ್ನೆಸ್ಸು. ಹೌದು, ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಪೇಪರ್ ಪ್ಲೇಟ್ ಬಿಸ್ನೆಸ್ಸು ಎವರ್ಗ್ರೀನ್ ಬಿಸ್ನೆಸ್ಸು. ಇದಕ್ಕೆ ಸ್ಕೋಪ್ ಅಂತೂ ಕಡಿಮೆ ಆಗೋದಿಲ್ಲ, 365 ದಿವಸ ಕೂಡ ರನ್ ಆಗುವಂಥ ಬಿಸ್ನೆಸ್ ಇದು. ಇನ್ನು ಈ ಬಿಸ್ನೆಸ್ ಅಪಾರ್ಚುನಿಟಿಯನ್ನು ನಿಮಗೆ ಕೊಡ್ತಿರುವಂಥ ಕಂಪನಿ ಬಂದುಬಿಟ್ಟು ಹೆಕ್ಸಾ ಮೆಷಿನರಿ ಅಂತ. ಇದು ಡೆಲ್ಲಿ ಕಂಪನಿ. ಹೌದು, ಇದರ ಕಂಪ್ಲೀಟ್ ಅಡ್ರೆಸ್ಸನ್ನು, ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು. ಮೊದಲನೇದಾಗಿ ಇವರಿಂದ ನೀವು ಪೇಪರ್ ಪ್ಲೇಟ್ ಮೇಕಿಂಗ್ ಮೆಷಿನನ್ನು ತಗೊಂಡು ಪೇಪರ್ ಪ್ಲೇಟನ್ನು ಮನೆಯಲ್ಲೇ ಕೂತ್ಕೊಂಡು ತಯಾರು ಮಾಡಬೇಕಾಗತ್ತೆ. ಜೊತೆಗೆ ನಿಮಗೆ ಇವರು ಮೆಷಿನರಿಗೆ 1 ಇಯರ್ ವ್ಯಾರಂಟಿ ಕೂಡ ಕೊಡ್ತಾ ಇದ್ದಾರೆ. ಇನ್ನು ಈ ಮೆಷಿನಿಂದ ನಿಮಗೆ ಪ್ರೊಡಕ್ಷನ್ ಕೆಪಾಸಿಟಿ ಎಷ್ಟಿದೆ ನೋಡೋದಾದರೆ 1 ಗಂಟೆಗೆ 1600 ಪೀಸು ಇದು ರೆಡಿ ಮಾಡುತ್ತೆ, ಪ್ರೊಡಕ್ಷನ್ ಮಾಡುತ್ತೆ. ಅಂದರೆ 1600 ಪೇಪರ್ ಪ್ಲೇಟನ್ನು ಇದು ತಯಾರು ಮಾಡುತ್ತೆ ಒಂದು ಮೆಷಿನು. ಇಲ್ಲಿ ಬೇರೆ ಬೇರೆ ಮೆಷಿನನ್ನು ಇಲ್ಲಿ ನೀವು ತಗೊಳ್ಬೋದು. ಇಲ್ಲಿ ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಡ್ತೀನಿ. ಜೊತೆಗೆ ರಾ ಮೆಟೀರಿಯಲ್ ಕೂಡ ಕಂಪನಿಯವರು ನಿಮಗೆ ಕೊಡ್ತಾರೆ. ಇನ್ನು ಡೈಸ್ ಸೈಜನ್ನು ನೋಡೋದಾದರೆ 5x12 ಅಂತ ಹೇಳ್ಬೋದು. ಇನ್ನು ಮೆಷಿನಲ್ಲಿ ಇರುವಂಥ ಮೋಟ್ರ್ ಬಗ್ಗೆ ಹೇಳೋದಾದರೆ ಗೋದ್ರೇಜ್ ಮೋಟ್ರ್ ಇರುತ್ತೆ. 1 ಇಯರ್ ವ್ಯಾರಂಟಿ ಕೂಡ ನಿಮಗೆ ಸಿಗುತ್ತೆ. ಇಲ್ಲಿ ಕಸ್ಟಮರ್ ಜೊತೆ ಕಂಪನಿ ಕಂಪ್ಲೀಟಾಗಿ ಅಗ್ರಿಮೆಂಟನ್ನು ಮಾಡಿಕೊಂಡು ಎಲ್ಲವೂ ಕೂಡ ಅಗ್ರಿಮೆಂಟ್ ಮೂಲಕ ಆಗುವಂಥದ್ದು. ಫ್ರೆಂಡ್ಸ್, ಅದೇ ರೀತಿ ಕಂಪನಿಯವರು ನಿಮಗೆ ಮಾರ್ಕೆಟಿಂಗ್ ಸಪೋರ್ಟ್ ಕೂಡ ಮಾಡ್ತಾರೆ. ಹಾಗಾಗಿ ಮಾರ್ಕೆಟಿಂಗ್ ಟೆನ್ಷನ್ ಇಲ್ಲ, ಒಳ್ಳೆ ಆದಾಯ ಮಾಡ್ಬೋದು. ಇದು ಹಳ್ಳಿಯಲ್ಲಿ, ಸಿಟಿಯಲ್ಲಿ ಎಲ್ಲ ಕಡೆ ಕೂಡ ಇದನ್ನು ನೀವು ಮಾಡ್ಕೋಬೋದು. ಯಾವುದೇ ಜಿಲ್ಲೆಯಲ್ಲಿ ಇದನ್ನು ನೀವು ಮಾಡ್ಬೋದು. ಡೈರೆಕ್ಟಾಗಿ ನೀವು ಇಲ್ಲಿ ಹೆಕ್ಸಾ ಮೆಷಿನರಿ ಕಂಪನಿಯನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಆರ್ಡ್ರನ್ನ ಮಾಡ್ಬೋದು. ಜೊತೆಗೆ ಇದಕ್ಕೆ ಕರೆಂಟ್ ನೋಡೋದಾದರೆ ಸಿಂಗಲ್ ಫೇಸ್ ಪವರ್ ಇದ್ದರೆ ಸಾಕು, ಇದನ್ನು ಯೂಸ್ ಮಾಡ್ಬೋದು. ಇನ್ನು ರೂಮ್ ಸೈಜ್ ಎಷ್ಟು ಬೇಕು ಅಂತ ಕೇಳಿದರೆ 8x8 ಅಂದರೆ 8x8 ಸ್ಪೇಸ್ ಇದ್ದರೆ ಸಾಕು, ಇದನ್ನು ನೀವು ಮಾಡ್ಕೋಬೋದು. ಅದೇ ರೀತಿ ಮೆಷಿನ್ ಟೈಪ್ ನೋಡೋದಾದರೆ ಬೇರೆ ಬೇರೆ ಮೆಷಿನ್ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ಬೇರೆ ಬೇರೆ ಮೆಷಿನ್ ಇರುತ್ತೆ. ನಿಮಗೆ ಇಲ್ಲಿ ಸಿಂಗಲ್ ಡೈ ಮೆಷಿನ್ ಇರ್ಬೋದು, ಡಬಲ್ ಡೈ ಮೆಷಿನ್ ಇರ್ಬೋದು, ಟ್ರಿಪಲ್ ಡೈ ಮೆಷಿನ್ ಇರ್ಬೋದು, ಹೈಡ್ರೋಲಿಕ್ ಮೆಷಿನು, ಈ ರೀತಿ ಬೇರೆ ಬೇರೆ ಮೆಷಿನ್ ಇದೆ. ಬೇರೆ ಬೇರೆ ಮೆಷಿನಿಗೆ ಬೇರೆ ಬೇರೆ ಪ್ರೊಡಕ್ಷನ್ ಕೆಪಾಸಿಟಿ ಇರುತ್ತೆ, ಬೇರೆ ಬೇರೆ ಪ್ರೈಸ್ ಇರುತ್ತೆ. ನೀವು ಕಾಲ್ ಮಾಡಿ ಎನ್ಕ್ವೈರಿ ಮಾಡಿ ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಕರೆಕ್ಟಾಗಿ ಡೀಟೇಲ್ಸನ್ನು ಮಾಹಿತಿಯನ್ನು ನೀವು ಪಡ್ಕೊಳ್ಬೋದು. ಇನ್ನು ಕಸ್ಟಮರ್ ಸಪೋರ್ಟ್ ನೋಡಿದ್ರೆ ವಿಡಿಯೋ ಕಾಲಲ್ಲಿ ನೀವು ಮಾತನಾಡ್ಬೋದು. ಅದೇ ರೀತಿಯಾಗಿ ಕಂಪನಿಯವರು ನಿಮಗೆ 1 ಸೈಡ್ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಕೂಡ ಕಂಪನಿಯವರು ನಿಮಗೆ ಕೊಡ್ತಾ ಇದ್ದಾರೆ. ಇನ್ನು ಕಂಪನಿಯ ಕಾಂಟ್ಯಾಕ್ಟ್ ನಂಬರು, ಅಡ್ರೆಸ್ ಎಲ್ಲವನ್ನು ನಾನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಒಂದು ಸಜೆಷನ್ ಹೇಳೋದಾದರೆ, ನೀವೇನಾದರೂ ಈ ಬಿಸ್ನೆಸ್ ಶುರು ಮಾಡೋದಾದರೆ ಆಲ್ರೆಡಿ ಈ ಬಿಸ್ನೆಸ್ಸನ್ನು ಮಾಡ್ಕೊಂಡಿರೋರ ಜೊತೆ ಕರೆಕ್ಟಾಗಿ ಮಾಹಿತಿಯನ್ನು ಕೇಳಿಕೊಂಡು ಆಮೇಲೆ ನೀವು ಇದನ್ನು ಮುಂದುವರಿದು ಒಳ್ಳೆಯದು. ಜೊತೆಗೆ ಈ ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ದವರು ಡೈರೆಕ್ಟಾಗಿ ಕಂಪನಿಯನ್ನು ವಿಸಿಟ್ ಮಾಡಿ, ಅಡ್ರೆಸ್ಸನ್ನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿದ್ದೀನಿ. ಕಂಪನಿಯನ್ನು ವಿಸಿಟ್ ಮಾಡಿ ಮೆಷಿನೆಲ್ಲ ಚೆಕ್ ಮಾಡಿಬಿಟ್ಟು ಎಲ್ಲ ಅಗ್ರಿಮೆಂಟನ್ನು ಕರೆಕ್ಟಾಗಿ ಮಾಡಿಕೊಂಡು ಈ ಬಿಸ್ನೆಸ್ಸನ್ನು ಶುರು ಮಾಡಿ. ಯಾಕಂದರೆ ಈ ಬಿಸ್ನೆಸ್ಸಿಂದ ನಿಮಗಾಗುವಂಥ ಲಾಭ ನಷ್ಟಕ್ಕೆ ನಮ್ಮ ಚಾನಲ್ ಯಾವುದೇ ಕಾರಣಕ್ಕೂ ಹೊಣೆ ಆಗಿರುವುದಿಲ್ಲ. ಹಾಗಾಗಿ ನಿಮ್ಮ ಸ್ವಂತ ಜವಾಬ್ದಾರಿಯಿಂದ ನೀವು ಈ ಬಿಸ್ನೆಸ್ಸನ್ನು ಮಾಡಬೇಕಾಗುತ್ತೆ.